ಕೇಳಿಸ್ತಾ ಇದ್ದಾರೆ ಸರಿಯಾಗಿ? ಎಲ್ಲ ಅಲ್ಲ, ಸರಿಯಾಗಿ ಕೇಳಿಸ್ತಾ ಇದೆಯಲ್ಲ? ಹೌದು, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಸರಿ, 15ನೇ ಶ್ಲೋಕ ಆಗಬೇಕು. ಹೌದು ಆಚಾರ್ಯ. ಸರಿ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಂ ಅಪ್ಯತಮತ್ಪಿಖಿಲೈ ಸ್ವವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವದ್ಯಂ ಸದಾ ಪ್ರಿಯತಂ ನಮಃ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನ ವಿಶ್ವಕೃತ್ ಪಶುಪತಿಃ ಶ್ರೂಯಮಾಣ ಗುಣತ್ವತಃ ಚೈತ್ರವತ್ ಕಿಂ ಪುನರ್ವಿಘ್ನ ಭ್ರದ್ನಾದ್ಯಾ ಬಾಲಶಂಕಿತಾಃ. ನೋಡಿ, ಈಗ ಪ್ರಧಾನವು ಅರ್ಥಾತ್ ಪ್ರಧಾನ ಅಂದ್ರೆ ಜಡ ಪ್ರಕೃತಿಯು ಅದೇ ಸ್ವತಂತ್ರ, ಅಥವಾ ನಿರೀಶ್ವರ ಸಾಂಖ್ಯರು ಅದನ್ನೇ ಸ್ವತಂತ್ರ ಅಂತ ಹೇಳಿದ್ರು. ಸೇಶ್ವರ ಸಾಂಖ್ಯರು ಅದು ಸ್ವತಂತ್ರ ಅಲ್ಲ, ಪರಮ ಪುರುಷನಾದ ಪರಮಾತ್ಮನೂ ಬೇಕು, ಬರೀ ಪರಮಾತ್ಮನ ಅನುಗ್ರಹದಿಂದಲೂ ಆಗೋದಿಲ್ಲ, ಅವನಿಗೆ ಜಡ ಪ್ರಕೃತಿಯೂ ಬೇಕು ಎಂಬುದಾಗಿ ಪರಸ್ಪರವಾಗಿ ಸಾಪೇಕ್ಷವನ್ನು ಹೇಳಿ ಪರಮಾತ್ಮನ ಒಂದು ಅನುಗ್ರಹ ಅನ್ನುವಂಥದ್ದು ಅಮುಖ್ಯ ಅಂತ ಅವ್ರು ಹೇಳ್ತಾ ಬಂದ್ರು. ಅದನ್ನೆಲ್ಲ ಖಂಡನೆ ಮಾಡಿದ್ರು ಆಚಾರ್ಯರು. ಈಗ ಪರಮಾತ್ಮನೇ ಸ್ವತಂತ್ರ ಅಂತ ಯಾಕೆ ಹೇಳಬೇಕು? ಇಷ್ಟು ಅನೇಕ ದೇವತೆಗಳಿದ್ದಾರೆ. ರುದ್ರ ಜಗತ್ಕರ್ತ ಅಂತ ಹೇಳಬಹುದಲ್ಲ. ಪಾಶುಪತ ಆಗಮಾದಿಗಳಲ್ಲಿ ಹೇಳಿದ್ದಾರೆ. ಪಶುಪತಿ ಅಂದ್ರೆ ರುದ್ರ, ಪಶು ಅಂತಂದ್ರೆ ವೃಷಭ, ನಂದಿ, ಅದರ ಪತಿ ಒಡೆಯ ಶಿವ ಜಗತ್ಕರ್ತ ಅಂತ ಹೇಳಬಹುದು. ಇಲ್ಲ, ಹೇಳಿಕ್ ಆಗೋದಿಲ್ಲ. ಯಾಕೆ? ಸೋರೋದೀತ್ ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ಸಹ ಅರೋದೀತ್ ರುದ್ರ ಅತ್ತ ಯಂ ಕಾಮಯೇ ತಂ ತಮುಗ್ರಂ ಕರೋಮಿ. ಯಾರನ್ನ ನಾನು ರುದ್ರ ಮಾಡಬೇಕು ಅಂತ ಬಯಸ್ತೇನೋ ಅಂಥವರನ್ನ ನಾನು ರುದ್ರನನ್ನಾಗಿ ಮಾಡ್ತೇನೆ ಅಂತ ಯಾವ್ದ್ರಲ್ಲಿ ಬರ್ತದೆ? ಈ ವಾಕ್ಯ ಯಾವ್ದ್ರಲ್ಲಿ ಬರ್ತದೆ? ಯಂ ಕಾಮೈ ತಂತಮುಗ್ರಂ ಕೃಣೋಮಿ. ಪುರುಷರು ಅಂಬುಣಿ ಸೂಕ್ತ. ಸಭಾಷ್, ಅಂಬೃಣಿ ಸೂಕ್ತದಲ್ಲಿ ಬರ್ತದೆ. ಯಾರನ್ನ ನಾನು ರುದ್ರ ಪದವಿಗೆ ಕೂಡಿಸ್ಬೇಕು ಅಂತ ನನಗೆ ಮನಸ್ಸು ಬರ್ತದೆ ಅಂಥವರನ್ನ ಕೂಡಿಸ್ತೇನೆ ಅಂತ. ಅಂದ್ರೆ ರುದ್ರ ತಾನುಷ್ಠಾನ ಸೃಷ್ಟಿಯಾದವನಲ್ಲ. ಲಕ್ಷ್ಮೀದೇವಿ ಅಧೀನ, ನಾರಾಯಣನ್ ಬಿಡಿ, ಲಕ್ಷ್ಮೀದೇವಿಯ ಅಧೀನ ರುದ್ರ. ಆದ್ದರಿಂದ ಅವನೇ ಮತ್ತೊಬ್ಬರ ಅಧೀನದಲ್ಲಿರಬೇಕಾದ್ರೆ ಇಂತಹ ಜಗತ್ತನ್ನ ಸೃಷ್ಟಿ ಅವನು ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾದ್ರೆ ಅಂತಹ ದುಃಖಿಯೂ ಆದ ಪರತಂತ್ರನು ಅಂದ್ರೆ ಲಕ್ಷ್ಮಿ ಅಧೀನನೂ ಆದವನು ಈ ರುದ್ರ ಶಿವ ಜಗತ್ತಿನ ಜನ್ಮಾದಿಗೆ ಕಾರಣನಾಗಲು ಸಾಧ್ಯ ಇಲ್ಲ. ಹೇಗೆ ಅಂತಂದ್ರೆ, ಉದಾಹರಣೆಗೆ ಚೈತ್ರನಂತೆ. ಇಲ್ಲಿ ಮತ್ತೊಂದು ಅನುಮಾನ ಅಂದ್ರೆ, ಪಶುಪತಿ ರುದ್ರ ಜಗತ್ಕಾರಣನಾಗ್ತಾನೆ, ಸ್ವತಂತ್ರತ್ವ ಅಂತ ಅವರು ಅನುಮಾನ ಮಾಡಿದ್ರು. ಪಶುಪತಿ ಜಗತ್ಕಾರಣಂ, ಯಾವುದಕ್ಕೆ ಹೇತು ಏನು? ಸ್ವತಂತ್ರತ್ವಾತ್ ಅಂತ. ಇಲ್ಲ, ಅದಕ್ಕೆ ಪ್ರತಿಪಕ್ಷ ಅನುಮಾನ. ಪಶುಪತಿ ಜಗತ್ಕಾರಣಂ ನಭವತಿ, ಅವನು ಆಗೋದಿಲ್ಲ. ನ ಜಗತ್ಕಾರಣಂ, ಜಗತ್ತಿಗೆ ಕಾರಣ ಆಗೋದಿಲ್ಲ. ಯಾಕೆ? ಪರತಂತ್ರತ್ವಾತ್ ಚೈತ್ರವತ್, ಪರತಂತ್ರನಾಗಿದ್ದಾನೆ ಚೈತ್ರನ ಹಾಗೆ. ಚೈತ್ರ ಅಂತ ಒಬ್ಬ ವ್ಯಕ್ತಿ, ಅವನು ಬೇರೆ ಒಂದು ಯಾವುದೋ ಆಫೀಸಲ್ಲಿ ಯಾವುದೋ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ಅವರ ಒಂದು ಬಾಸಿನ ಅಧೀನನಾಗಿರ್ತಾನೆ, ಮನೆಯಲ್ಲಿ ತಂದೆ ತಾಯಿ ಅಧೀನನಾಗಿರ್ತಾನೆ.
ಈ ರೀತಿ ಅವನು ಹೇಗೆ ಪರತಂತ್ರನಾಗಿದ್ದಾನೆ, ಆದ್ರಿಂದ ಅವನು ಹೇಗೆ ಜಗತ್ಕಾರಣನಲ್ಲವೋ ಅದೇ ರೀತಿಯಾಗಿ ಇವನು ಲಕ್ಷ್ಮಿಯ ಅಧೀನನಾಗಿದ್ದಾನೆ, ಆದ್ದರಿಂದ ಇವನು ಜಗತ್ಕಾರಣನಾಗೋದಿಲ್ಲ ಅಂತ ಹೇಳಿದ್ರು. ಈಗ ಅಲ್ಲ, ಗಣಪತಿಯನ್ನ ಹೇಳೋಣ, ಸ್ಕಂದನನ್ನ ಹೇಳೋಣ, ಶಾಕ್ತ ಪುರಾಣದಲ್ಲಿ ಶಕ್ತಿ ದೇವತೆ ಬಗ್ಗೆ ಬರ್ತದೆ, ಅದರ ಬಗ್ಗೆ ಹೇಳೋಣ ಅಂತಂದ್ರೆ ಅಯ್ಯೋ ಹುಚ್ರ, ಶಿವನೇ ರುದ್ರನೇ ಬರೋದಿಲ್ಲ, ಅವರ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಇಂದ್ರಾದಿ ದೇವತೆಗಳು ಜಗತ್ಕಾರಣ ಆಗ್ಲಿಕ್ಕೆ ಸಾಧ್ಯನಾ? ಮೇಲ್ಪದವಿಯಲ್ಲಿ ಇರುವಂತವರು ರುದ್ರದೇವರು, ಅದಾದ್ಮೇಲೆ ಗಣಪತಿ ಸ್ಕಂದ ಮೊದಲಾದವರು ಇಂದ್ರಾದಿ ದೇವತೆಗಳೆಲ್ಲ ಬರುವಂತವರು ಲೋಕಪಾಲಾದಿ ದೇವತೆಗಳು, ಶಿವನೇ ಆಗೋದಿಲ್ಲ ಅಂದ ಮೇಲೆ ಜಗತ್ಕಾರಣ ಇವರೆಲ್ಲ ಆಗ್ಲಿಕ್ಕೆ ಅಸಾಧ್ಯ. ಆದ್ದರಿಂದ ಅವರೂ ಕೂಡ ಜಗತ್ಕಾರಣ ಅಲ್ಲ ಅಂತ ಸ್ಪೆಷಲ್ ಆಗಿ ಹೇಳುವಂತಹ ಅವಶ್ಯಕತೆ ಇಲ್ಲ ಅಂತ ಆಚಾರ್ಯರು ಈ ರೀತಿ ಅವರನ್ನ ನಿರಾಕರಣೆ ಮಾಡಿ, ಹಾಗಾದ್ರೆ ಸ್ವತಂತ್ರನಾದವನು ಪರಮಾತ್ಮ ಮಾತ್ರ, ಅವರನ್ನೇ ನಾವು ಜಗತ್ತಿಗೆ ಕಾರಣ ಅಂತ ನಾವು ಅಂಗೀಕಾರ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ನೋಡಿ ಪದಚ್ಛೇದ. ನ ವಿಶ್ವಕೃತ್ ಪಶುಪತಿ ಶ್ರೂಯಮಾಣ ಗುಣತ್ವತಃ ಚೈತ್ರವತ್ ಕಿಂ ಪುನಃ ವಿಘ್ನ ಪಜ್ಞಾದ್ಯಾಹ ಬಾಲಶಂಕಿತಾಃ. ಅನ್ವಯ ನೋಡಿ, ಪಶುಪತಿ, ಪಶು ಎಂಬ ಹೆಸರುಳ್ಳ ರುದ್ರದೇವರು, ಪಶು ಎಂಬ ಹೆಸರುಳ್ಳ ರುದ್ರದೇವರು ಪಶು ಎಂಬ ಹೆಸರುಳ್ಳ ರುದ್ರದೇವರು ವಿಶ್ವಕೃತು ನ ಜಗತ್ತಿಗೆ ಜಗತ್ತಿಗೆ ಆಚಾರ್ಯ ಬ್ರೇಕ್ ಆಗ್ತಾ ಉಂಟು ಆಚಾರ್ಯ. ಜಗತ್ತಿಗೆ ಕಾರಣ ಕರೆಕ್ಟ್ ಬಂತು ಮತ್ತೆ. ಶ್ರೂಯಮಾಣ ಗುಣತ್ವ. ಹಾ, ಈಗ ನೋಡಿ ಹೇಳ್ತೇನೆ, ಶ್ರೂಯಮಾಣ ಗುಣತ್ವತಃ. ಕೇಳಿಸ್ತಾ ಇದೆಯಲ್ಲ? ಜಗತ್ತಿಗೆ ಕಾರಣ ಆದ್ಮೇಲೆ ಏನ್ ಬೇಕು? ಏನ್ ಜಗತ್ತಿಗೆ ಕಾರಣನಲ್ಲ ಆದ ಮೇಲೆ ಶ್ರೂಯಮಾಣ ಗುಣತ್ವತಃ, ಶ್ರೂಯಮಾಣ ಗುಣತ್ವತಃ ವೇದಗಳಿಂದ ಪ್ರತಿಪಾದಿಸಲ್ಪಡುವ ದೋಷವುಳ್ಳವನಾದ್ದರಿಂದ ಆಚಾರ್ಯ ಬ್ರೇಕ್ ಆಗ್ತಿದೆ. ಪ್ರತಿಪಾದಿಸಲ್ಪಡುವ ಚೈತ್ರವತ್. ತುಂಬಾ ಹೊರಗಡೆನೆ ಕುಳಿತಿದ್ದೀನಿ, ಯಾಕೆ ಸ್ವಲ್ಪ ಎಕ್ಸಿಟ್ ಆಗಿ ಬರ್ತೀನಿ. ದೋಷ ಉಳ್ಳನಾದ್ದರಿಂದ ಆದ್ಮೇಲೆ ಏನ್ ಬರುತ್ತೆ? ಹಾ, ಇವಾಗ ಕೇಳಿಸ್ತಾ ಇದೆಯಲ್ಲ ಸರಿಯಾಗಿ? ಹೇಳ್ತದೆ, ಕೇಳಿಸ್ತು. ಹಾ, ಚೈತ್ರವತೆಗೆ ಬೇಕು, ಅಲ್ಲಿಂದ ಬೇಕು. ಚೈತ್ರವತ್
ಚೈತ್ರನೆಂಬ ಅಲ್ಪಶಕ್ತಿಯ ಜೀವನಂತೆ. ಚೈತ್ರನೆಂಬ ಅಲ್ಪಶಕ್ತಿಯ ಜೀವನಂತೆ. ಚೈತ್ರನೆಂಬ ಅಲ್ಪಶಕ್ತಿಯ ಜೀವನಂತೆ. ಬಾಲಶಂಕಿತಾಃ. ಬಾಲಶಂಕಿತಾಃ ಅಜ್ಞಾನಿಗಳಿಂದ ಊಹಿಸಲ್ಪಟ್ಟ ಅಜ್ಞಾನಿಗಳಿಂದ ಊಹಿಸಲ್ಪಟ್ಟ ಗುರುಗಳೇ, ಚೈತ್ರವತ ಆದ್ಮೇಲೆ ಏನು ಗುರುಗಳೇ? ಬಾಲಶಂಕಿತಾಃ ಕನ್ನಡ ಬೇಕಾ ನಿಮಗೆ? ಕನ್ನಡ ಬೇಕಾ ನಿಮಗೆ ಚೈತ್ರವತದ್ದು? ಕನ್ನಡ ಬೇಕು. ಚೈತ್ರನೆಂಬ ಅಲ್ಪಶಕ್ತಿಯ ಜೀವನಂತೆ. ಚೈತ್ರನೆಂಬ ಅಲ್ಪಶಕ್ತಿಯ ಜೀವನಂತೆ. ಚೈತ್ರ ಜೀವನಂತೆ. ಅಲ್ಪಶಕ್ತಿಯ ಜೀವನಂತೆ. ಬಾಲಶಂಕಿತ ಅಜ್ಞಾನಿಗಳಿಂದ ಅಜ್ಞಾನಿಗಳಿಂದ ಊಹಿಸಲ್ಪಟ್ಟ. ಬಹಳ ಬ್ರೇಕ್ ಆಗ್ತಾ ಇದ್ದೀರಾ ಆಚಾರ್ಯ, ಏನು ಅರ್ಥ ಆಗ್ತಾ ಇಲ್ಲ. ವಿಘ್ನಾದ್ಯಾಹ ಕೇಳಿಸ್ತಾ ಇದೆಯಲ್ಲ? ಎವ್ರಿ ಥರ್ಡ್ ವರ್ಡ್ ಬ್ರೇಕ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಬ್ರೇಕ್ ಆಗ್ತಾ ಇದೆ. ಬಾಲಶಂಕಿತ ಆಯ್ತು, ಜ್ಞಾನಿಗಳಿಂದ ಊಹಿಸಲ್ಪಟ್ಟ. ಅದೊಂದಾಯ್ತು. ಅದು ಮುಂದೆ ವಿಘ್ನಭ್ರದ್ನಾದ್ಯಾಹ ಕೇಳಿಸ್ತಾ ಇದೆ ಅಲ್ವಾ ಈಗ? ಈಗ ಕೇಳಿಸ್ತಾ ಆಚಾರ್ಯ. ಈಗ ಕೇಳ್ಸತ್ತೆ ಆಚಾರ್ಯ. ಸರಿ ಸರಿ. ವಿಘ್ನಭ್ರದ್ನಾದ್ಯಾಹ ಗಣೇಶ ಸೂರ್ಯ ಮೊದಲಾದವರು. ಗಣೇಶ ಸೂರ್ಯ ಮೊದಲಾದವರು ಗಣೇಶ ಸೂರ್ಯ ಮೊದಲಾದವರು ಪುನಃ ಕಿಂ ಮತ್ತೆ ಏನು ಹೇಳತಕ್ಕದ್ದಿದೆ? ಮತ್ತೇನು ಹೇಳಬೇಕು? ಇಷ್ಟೇ ಬರ್ಕೊಳ್ಳಿ. ಮತ್ತೇನು ಹೇಳಬೇಕು? ಪುನಃ ಕಿಂ ಮತ್ತೇನು ಹೇಳಬೇಕು? ಅಂದ್ರೆ ಶಿವನೇ ಆಗೋದಿಲ್ಲ ಅಂತಂದ ಮೇಲೆ ಈ ಗಣಪತಿ, ಸೂರ್ಯ, ಸುಬ್ರಹ್ಮಣ್ಯ ಮೊದಲಾದವರು ಅವರು ಜಗತ್ಕಾರಣರಾಗ್ತಾರೆ ಅಂತ ಮತ್ತೇನು ಹೇಳಬೇಕಾ? ಆಗೋದಿಲ್ಲ ಅಂತ ಮತ್ತೇನಾದ್ರೂ ಹೇಳಿಕುಂಟ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಶ್ರೂಯಮಾಣ ಗುಣಾತ್ವತಃ
ಅದ್ರಲ್ಲಿ ವೇದ ಅಂತ ಯಾವ ವರ್ಡಿಗೆ ಬರುತ್ತೆ? ವೇದ ಅಂತ ಯಾವ ವರ್ಡಲ್ಲಿ ಬರೋದಿಲ್ಲ, ಬರೀ ಕೇಳಲ್ಪಡುವಂತಹ ಗುಣಗಳಿಂದಾಗಿ ಅಂತ ಅಷ್ಟೇ ಬರ್ತದೆ. ಅಚ್ಚಾ ಅಚ್ಚಾ. ಸರಿನಾ? ಹ್ಮ್ ಯಾವುದರಿಂದ ಅಂತ ನಾವು ಸೇರಿಸ್ಕೊಳ್ಬೇಕಷ್ಟೇ ಅದನ್ನ. ಹ್ಮ್. ಈ ವಿಘ್ನ ಬ್ರಧ್ನಾದ್ಯ ಅದ್ರಲ್ಲಿ ಹಾ. ಸೂರ್ಯಕ್ಕೆ ಯಾವ್ದು ವರ್ಡ್? ವಿಘ್ನ ಭ್ರತು, ಅಂದ್ರೆ ಭ್ರತು. ಗಣೇಶ. ಜಗತ್ತನ್ನ ಸರಿಯಾಗಿ ಹೊರತಾನೆ, ಅಂದ್ರೆ ನಮ್ಮನ್ನ ಕಾಪಾಡೋದ್ರಿಂದ ಅವನು ನಮ್ಮನ್ನ ಧಾರಣೆ ಮಾಡುತ್ತಾನೆ, ಅದರಿಂದ ಭ್ರತು, ಬಿಭ್ರತಿ ಇತಿ ಭ್ರತು. ಓ. ಇದು ಇನ್ನ ಸ್ವಲ್ಪ ಕಬ್ಬಿಣದ ಕಡ್ಲೆನೆ ಆಚಾರ್ಯ. ಯಾಕೆ ಅಂತಂದ್ರೆ ನಾವು ಹೌದು ಕಬ್ಬಿಣದ ಕಡ್ಲೆನೆ ಇದು. ಯಾಕೆ ಅಂತಂದ್ರೆ ನಾವು ಯಾರ ಕೇಳಿದ್ರೆ, ಯಾಕೆಂದ್ರೆ ನನ್ನಷ್ಟೇ ಬುದ್ಧಿವಂತರು ಇರ್ತಾರೆ ಅಥವಾ ನಮ್ಗಿಂತ ಬುದ್ಧಿವಂತರು ಇರ್ತಾರೆ. ಅವ್ರು ಕೇಳಿದಾಗ ಅಟ್ಲೀಸ್ಟ್ ನಾವು 2 ಮಾತು ಹೇಳಿ ಅವ್ರನ್ನ ಒಪ್ಸೋ ಅಷ್ಟಾರ ಬೇಕು. ಬಟ್ ಆ ಯೋಗ್ಯತೆ ಬರಕ್ಕೂ ಸ್ವಲ್ಪ ನಮಗೆ ಇನ್ನ ಸ್ವಲ್ಪ ಆಗ್ಬೇಕು. ಅಷ್ಟು ಸ್ವಲ್ಪ ಅಂದ್ರೆ ಅಲ್ಲ. ಅವರು ಏನ್ ಮಾತಾಡ್ತಿರ್ತಾರೆ ಈಗ, ಓಂ ಶಾಂತಿ ಅವರೆಲ್ಲ ಇದ್ದಾರೆ ಗೊತ್ತಾ, ಈಗ ಕನ್ಯಾಕುಮಾರಿಗಳು ಅವರೆಲ್ಲ ಈ ಪಾಶುಪತಿ ಬ್ರಹ್ಮಕುಮಾರಿ. ಆಗಮವನ್ನೇ ಪ್ರಮಾಣ ಅಂತ ಒಪ್ಪೋರು. ಹೌದೌದು, ಬ್ರಹ್ಮಕುಮಾರಿ. ಅದನ್ನ ಇಟ್ಕೊಂಡು ಎಲ್ಲವನ್ನೂ ಹೇಳ್ತಾರೆ. ಹೌದು ಹೌದು. ನಾರಾಯಣನೇನೆ ಶಿವನಿಗೆ ಆಜ್ಞೆ ಮಾಡಿದ್ದು ಇಂತಹ ಮೋಹಶಾಸ್ತ್ರವನ್ನ ನೀನು ರಚನೆ ಮಾಡು ಅಂತ. ಅಜ್ಞಾನಿಗಳು ಅದನ್ನ ಫಾಲೋ ಮಾಡಬೇಕು. ಜ್ಞಾನಿಗಳಿಗೆ ಮಾತ್ರ ಮೋಕ್ಷ, ಅಜ್ಞಾನಿಗಳು ಬಂದ್ಬಿಟ್ರೆ ಸರಿಯಲ್ಲ ಅದು. ಅಜ್ಞಾನಿಗಳು ಕೂಡ ಮೋಕ್ಷಕ್ಕೆ ಬರುವಂತಹ ಒಂದು ಸಂದರ್ಭ ಇತ್ತು. ಆದ್ದರಿಂದಾಗಿ ನೀನೇ ಹೇಳ್ಕೊ, ನಿನ್ನ ಬಗ್ಗೆ ನಿನ್ನ ಗುಣಗಳನ್ನೇ ಹೇಳ್ಕೊ, ನನಗಿಂತ ಹೆಚ್ಚಾಗಿ ವರ್ಣನೆ ಮಾಡ್ಕೊ. ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ. ನಾರಾಯಣನೇ ಆಜ್ಞೆ ಮಾಡೋದು, ಹೇ ರುದ್ರ, ಮೋಹಶಾಸ್ತ್ರಾಣಿ ಕಾರಯ, ಮೋಹಶಾಸ್ತ್ರಗಳನ್ನ ಮಾಡು. ಅತಥ್ಯಾನಿ ವಿತಥ್ಯಾನಿ, ಯಾವ ರೀತಿ ಇದೇನೋ ಅದನ್ನ ವಿಪರೀತವಾಗಿ ತೋರಿಸು. ಯಾವ ರೀತಿ ಇರೋದು ನಿಜವಾಗಿ ನಾರಾಯಣನೇ ಸರ್ವೋತ್ತಮ ಅಂತ ಇರೋದು, ಅದನ್ನ ನೀನು ವಿಪರೀತವಾಗಿ ತೋರಿಸು. ಅರ್ಥಾತ್ ನಾರಾಯಣ ಸರ್ವೋತ್ತಮ ಅಲ್ಲ, ನಾನೇ ಸರ್ವೋತ್ತಮ, ನನ್ನಿಂದನೇ ಜಗತ್ತಿನಲ್ಲಿ ಸೃಷ್ಟಿಯಾದಿ ಅಷ್ಟಕಗಳು ಉಂಟಾಗ್ತಾ ಇವೆ ಎಂಬುದಾಗಿ ನೀ ಅದರಲ್ಲಿ ದರ್ಶಯಸ್ವ, ನಿನ್ನನ್ನು ನೀನು ತೋರಿಸಿಕೋ ಅಂತ ಸಾಕ್ಷಾತ್ ನಾರಾಯಣನೇ ಹೇಳಿದಂತಹ ವಾಕ್ಯಗಳು ಉಂಟು. ಅದು ಬಿಡಿ, ಇನ್ನು ಅನೇಕ ವಾಕ್ಯಗಳು ಏನು ಅಂತಂದ್ರೆ, ರುದ್ರದೇವರು ಗಣಪತಿಗೆ ಹೇಳ್ತಾರಂತೆ, ನೋಡು ನಾನು ಸರ್ವೋತ್ತಮನಲ್ಲ, ನಾ ಸುಮ್ಮನೆ ಹೇಳ್ಕೊಂಡಿದ್ದು, ನಾರಾಯಣನೇ ಸರ್ವೋತ್ತಮ, ಅವನನ್ನೇ ಭಜಿಸು. ವಿಚಾರ ಮಾಡಿ, ತಂದೆ ಮಗನಿಗೆ ಉಪದೇಶ ಮಾಡ್ತಾ ಇರಬೇಕಾದ್ರೆ ಮೋಸದಿಂದಾಗಿ ಹೇಳಿದ್ದೆಲ್ಲೂ ಇಲ್ಲ. ಯಾವುದಾದ್ರೂ ತಂದೆ, ನಾವು ಲೌಕಿಕವಾಗಿ ನೋಡೋಣ, ಹೌದಾ, ಒಂದು ಮಂತ್ರ ಬರ್ತಾ ಇದೆ ಅಂತಂದ ಮೇಲೆ ಮಗನು ಈ ಮಂತ್ರವನ್ನು ಕಲಿಬಾರದು ಎನ್ನುವಂತ ಉದ್ದೇಶದಿಂದಾಗಿ ಅವನಿಗೆ ಹೇಳ್ಕೊಡೋದಿಲ್ಲ, ತಪ್ಪು ಹೇಳ್ಕೊಡೋದಿಲ್ಲ. ಸರಿಯಾಗಿ ಬರ್ಲಿ, ನನ್ನ ಮಗನಿಗೂ ಗೊತ್ತಾಗ್ಲಿ ಎನ್ನುವಂತಹ ಒಂದು ಒಳ್ಳೆಯ ಉದ್ದೇಶದಿಂದ ಸತ್ಯವಾದದ್ದನ್ನೇ ಹೇಳಿಕೊಡ್ತಾನೆ. ಹಾಗೆ ರುದ್ರದೇವರು ಗಣಪತಿಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಸತ್ಯವೇ ತಾನೆ? ಹೌದೌದು. ಯಾಕೆ ಅಂತಂದ್ರೆ ಈ ಹಿಂದೆ ಕೂಡ ಹಿರಿಯ ಗುರುಗಳು ಅಚ್ಯುತ ಪ್ರೇಕ್ಷಕರಿಗೆ ಹೇಳ್ತಾರೆ ಅಲ್ವೇ, ನಾನು ಒಳ್ಳೆ ಶಿಷ್ಯನ ಕೊಡ್ತಾ ಇದ್ದೀನಿ ಅದು ತಿಳ್ಕೊ ಅಂತ. ಅವ್ರು ಹೇಳಿದಾಗಲೂ ಕೂಡ ಅವ್ರಿಗೆ ಕಿವಿಲಿ ಹೇಳ್ತಾರೆ, ಅವರ ಅವಧಿ ಮುಗಿಯೋ ಟೈಮಲ್ಲಿ, ಆ ಸಮಯದಲ್ಲಿ ಹೇಳ್ತಾರೆ, ನಾನು ಇಷ್ಟು ದಿವಸ ಅನ್ಕೊಂಡಿದ್ದು ತಪ್ಪು, ನೀ ಸರಿಯಾದ ಶಿಷ್ಯ ಬಂದಿದ್ದಾನೆ ಅಂತಾರ. ಹೌದು, ಹಾಗೆ ಇದು ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಅಲ್ಲ, ಇಷ್ಟೆಲ್ಲ ಇದ್ರೂ ಕೂಡ ಏನಾಚಾರ್ಯ ಯಾತಿಕೆ ಅದನ್ನು ಒಪ್ಕೊಳ್ತಾ ಇಲ್ಲ? ಅದೊಂದನ್ನೇ ಅವರು ಮೊದಲಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದಾಗಿ ಅವರಿಗೆ ಅದ್ರ ಬಗ್ಗೆ ಬಹಳ ಒಲವು. ಈಗ ನೋಡಿ, ತಿರುಗಿಗೆ ತುಂಬಾ ಕಷ್ಟ ಆಯ್ತು. ಪಾಮರರಿಗೆ ಬಿಟ್ಬಿಡಿ, ನಾವೆಲ್ಲ ಏನು ದೊಡ್ಡವರು ಹೇಳ್ತಾ ಇದ್ದಾರೆ ಆದ್ಮೇಲೆ ಅದೇ ಸತ್ಯ ಅಂತ ಒಪ್ಕೊಂಡ್ಬಿಡ್ತೀವಿ. ಯಾವ ವಿಮರ್ಶೆಯನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ತ್ರಿಪುರ ಪಂಡಿತಾಚಾರ್ಯರು ಹಾಗೆ. ಹೌದಲ್ವಾ ಆಚಾರ್ಯ? ಹೌದು ಹೌದು ಹೌದು. ವಿಮರ್ಶೆ ಮುಖ್ಯ, ಸರಿನಾ?
ಯಾವುದು ಹೌದು ಸರಿ ಆಚಾರ್ಯ. ಅದನ್ನು ಒಪ್ಕೊಳ್ಳೋಣ. ಹೌದು. ನಾವು ಅದೇ ಮತದಲ್ಲಿ ಹುಟ್ಟಿರಬಹುದು, ಅದ್ವೈತಿಗಳಾಗಿ ಹುಟ್ಟಿರಬಹುದು, ಆದ್ರೆ ಯಾವುದು ಸರಿ, ಯಾವುದರಲ್ಲಿ ಸತ್ಯ ಇದೆ ಅದನ್ನ ನಾವು ಫಾಲೋ ಮಾಡಬೇಕು ಅಂತ ಅದನ್ನ ಡೀಪ್ ಆಗಿ ಅವರು ಚಿಂತನೆ ಮಾಡಿದರು. ಅದು ಮುಖ್ಯ. ಆ ಒಂದು ಚಿಂತನೆಯ ಗುಣ ನಮ್ಮಲ್ಲಿ ಇಲ್ಲ, ಆದ್ದರಿಂದಾಗಿ ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೇವೆ ಅಷ್ಟೇ. ಇದು ಹೇಗೆ ಅಂತಂದ್ರೆ ಆಚಾರ್ಯ, ನಾವೆಲ್ಲ ಉಪನಯನ ಆದಾಗ ನಮಗೆ ಸಂಧ್ಯಾ ವಂದನೆ ಹೇಳ್ಕೊಡ್ತಾ ಇದ್ರಲ್ಲ ನಮ್ಮ ಹಿರಿಯರು. ಫಸ್ಟ್ ನಾ ಹೇಳಿದ್ದೀನಿ ಮಾಡೋ, ಫಸ್ಟ್ ಈ ತರ ಮಾಡೋ, ಫಸ್ಟ್ ನೀನು ಅದ ಅರ್ಥ ಆಮೇಲೆ ಹೇಳ್ತೀನಿ, ಬಂದ್ ಮಾಡೋ ಫಸ್ಟ್ ತಂತ್ರ ಕಲ್ತ್ಕೊ ನೀನು, ಆಮೇಲೆ ಅರ್ಥ ಹೇಳ್ತೀನಿ ಅನ್ನೋರು. ಅವ್ರ ಅರ್ಥ ಹೇಳಕ್ಕೆ ನಮ್ಗೆ ಸಿಗ್ತಾ ಇರ್ಲಿಲ್ಲ, ನಾವು ಅರ್ಥ ಕೇಳೋ ಯೋಗ್ಯತೆ ನಮ್ಗೆ ಇರ್ತಾ ಇರ್ಲಿಲ್ಲ, ಅಥವಾ ಸಮಯದ ಅಭಾವ, ನಾವು ಓದಕ್ ಹೊರಟೋಗ್ತಾ ಇದ್ವೋ ಏನೋ ಒಂದು ಆಗೋಗೋದು. ಇವಾಗ ಅದ್ರ ಅರ್ಥ ಎಲ್ಲ ತಿಳ್ಕೊಳ್ತಾ, ಈಗ ನಾವು ನಮ್ಮ ಇದಕ್ಕೋಸ್ಕರ ನಾವು ತಿಳ್ಕೊಳ್ತಾ ಇದೀವಿ, ಹಾಗಾಗಿ ಇದರಲ್ಲಿ ಅರ್ಥ ಇದೆ ಅಂತ ಹೇಳಿ ನಾವು ಹೇಳ್ಬೋದು ಬೇರೆಯವರಿಗೆ. ಇಲ್ಲಪ್ಪ ಸಂಧ್ಯಾ ವಂದನೆ ಮಾಡಿದ್ರೆ ಇಂತಿಂತದಾಗತ್ತೆ ಹೀಗೆ ಹೇಳೋದು. ಆ ರೀತಿ ಇದು ಆಗ್ತಾ ಇದೆ ಅಂತ. ಯಾಕೆಂತಾರೆ ನಮಗ್ ಗೊತ್ತಿಲ್ಲ ಇದು. ಇಷ್ಟು ದಿವಸ ನಾವು ಹೇಳಿದ್ದನ್ನೇ ನಂಬ್ಕೊಂಡ್ ಬಂದಿದ್ವಿ. ಇವಾಗ ಇದೆಲ್ಲ ಬರ್ತಾ ಇರೋದ್ರಿಂದ, ಈ ಪಾಠಗಳು ಬರ್ತಾ ಇರೋದ್ರಿಂದ, ಈ ಪಾಠದಲ್ಲಿ ನೀವು ಹೇಳ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಇದು ಚೂರ್ ತಲೆಗೆ ಹೋಗ್ತಾ ಇದೆ. ಬಟ್ ಸ್ವಲ್ಪ ಸಮಯ ಆಗತ್ತೆ. ನಾ ಹೇಳಿದ್ನಲ್ಲ, ನಮ್ಮಂತವ್ರಿಗೆ ಇನ್ನ ಬಹಳ ಕಷ್ಟ ಇದೆ. ಕಬ್ಬಿಣದ ಕಡ್ಲೆ ಹೋಗ್ಬೇಕು ಇನ್ನ ನಿಧಾನಕ್ಕೆ. ಆಗತ್ತೆ. ಸ್ವಲ್ಪ ಮ್ಯೂಟ್ ಮಾಡಿ ರುಕ್ಮಿಣಿ ಅವರೇ, ಎಲ್ಲರೂ ಮ್ಯೂಟ್ ಮಾಡಿ. ನಾನು ಸೌಖ್ಯಾದಿಮಾನ್ನೇಶೋ ದುಃಖಾದಿರಹಿತತ್ವತಃ ಯೋ ನೈವಂ ಸ್ಯಾತ್ ಸ ನೈವಂ ಸ್ಯಾತ್ ಯಥಾ ಸಂಸ್ಮೃತಿಮಾನಿತಿ. ಈಗ ತಾರ್ಕಿಕರು ಬರ್ತಾರೆ, ಅಂದ್ರೆ ವೈಶೇಷಿಕರು, ನೈಯಾಯಿಕರು, ವೈಶೇಷಿಕರು, ತಾರ್ಕಿಕರು ಎಲ್ಲರೂ ಒಂದೇ. ಒಬ್ಬರನ್ನೇ ಈ ರೀತಿಯ ಮೂರನ್ನ ಕರೀತೇವೆ ನಾವು. ದ್ವಿಜರು, ಭೂಸುರರು, ಬ್ರಾಹ್ಮಣರು ಎಲ್ಲರೂ ಹೇಗೆ ಒಂದೇನೋ ಹಂಗೆ ನಾವೆಲ್ಲ ಒಂದೇ. ಇವರು ಕೂಡ ಅಷ್ಟೇ, ವೈಶೇಷಿಕರು, ನೈಯಾಯಿಕರು, ತಾರ್ಕಿಕರು ಎಲ್ಲ ಒಂದೇ ಹೆಸರಲ್ಲೇನೆ, ಒಂದೇ ಒಂದು ಪಂಗಡ ವಾಚ್ಯವಾಗತ್ತೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಹಿಂದೆ ಆಚಾರ್ಯರು 8ನೇ ಶ್ಲೋಕದಲ್ಲಿ ಹೇಳಿದ್ರು, ಏನು ನಾರಾಯಣೋ ಅನಂತ ಗುಣಗಳಿವೆ, ಅಂತಹ ಅನಂತ ಗುಣಗಳೇ ಪರಮಾತ್ಮನ ಶರೀರ, ನಿಖಿಲ ಪೂರ್ಣ ಗುಣೈಕ ದೇಹಂ, ಈ ರೀತಿಯಾಗಿ ಹೇಳ್ತಾ ಬಂದ್ರು. ಇವರು ಹೇಳ್ತಾರೆ ಇಲ್ಲ, ಅವನಲ್ಲಿ ಅನೇಕ ಗುಣಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಅವ್ರು ನಮಗ್ ಪ್ರಶ್ನೆ ಮಾಡ್ತಾರೆ ತಾರ್ಕಿಕರು, ನೀವು ನಾರಾಯಣನಲ್ಲಿ, ಬ್ರಹ್ಮನಲ್ಲಿ ದುಃಖವನ್ನ, ಅಜ್ಞಾನವನ್ನ ಒಪ್ತೀರೋ? ಒಪ್ಪೋದಿಲ್ಲ ಅಂತ ನಾವು ಹೇಳ್ತೇವೆ. ಪರಬ್ರಹ್ಮನಲ್ಲಿ ದುಃಖ ಅಜ್ಞಾನ ಬರ್ಲಿಕ್ಕೆ ಹೇಗೆ ಸಾಧ್ಯ? ಒಪ್ಪೋದಿಲ್ಲ ನಾವು ಅಂತ ಹೇಳ್ತೇವೆ. ಅದಕ್ಕೆ ಅವ್ರು ಹೇಳ್ತಾರೆ, ಹಾಗಾದ್ರೆ ಜ್ಞಾನ, ಸುಖ ಇದನ್ನು ಒಪ್ಲಿಕ್ಕೆ ಬರೋದಿಲ್ಲ ಪರಮಾತ್ಮನಲ್ಲಿ. ನೀವು ದುಃಖವನ್ನ, ಅಜ್ಞಾನವನ್ನ ಅಂದ ಮೇಲೆ ಜ್ಞಾನ ಸುಖವನ್ನ ಕೂಡ ಒಪ್ಲಿಕ್ಕೆ ಬರೋದಿಲ್ಲ. ಹೇಗೆ? ಒಬ್ಬ ವ್ಯಕ್ತಿ, ಚೈತ್ರ ಅಂತ ವ್ಯಕ್ತಿ, ಸುಮ್ಮನೆ ಇಟ್ಕೊಳ್ಳಿ, ಚೈತ್ರ, ಮೈತ್ರ ಅಂತ ಈ ಒಂದು ಶಾಸ್ತ್ರೀಯ ನಾಮಗಳು ಇವೆಲ್ಲ, ಹೌದಾ? ಚೈತ್ರ ಇದೆ, ಅಜ್ಞಾನವೂ ಇದೆ, ಅದೇ ರೀತಿಯಾಗಿ ಜ್ಞಾನವೂ ಇದೆ, ಸುಖವೂ ಇದೆ. ಎಲ್ಲಿ ದುಃಖ ಮತ್ತು ಅಜ್ಞಾನ ಇರ್ತದೋ ಅಲ್ಲಿ ಜ್ಞಾನ ಮತ್ತು ಸುಖಗಳಿರ್ತದೆ. ಹಾಗಾದ್ರೆ ಎಲ್ಲಿ ದುಃಖ ಮತ್ತು ಅಜ್ಞಾನ ಇರೋದಿಲ್ವೋ ಅಲ್ಲಿ ಜ್ಞಾನ ಮತ್ತು ಸುಖ ಇರೋದಿಲ್ಲ. ಹಾಗಾದ್ರೆ ನೀವು ಪರಮಾತ್ಮನಲ್ಲಿ ದುಃಖ ಮತ್ತು ಅಜ್ಞಾನವನ್ನು ಒಪ್ಪೋದಿಲ್ಲ, ಆದ್ರಿಂದಾಗಿ ಅವನಲ್ಲಿ ಸುಖ ಮತ್ತು ಜ್ಞಾನವೂ ಕೂಡ ಇರೋದಿಲ್ಲ ಅಂತ ಅವರು ಅನುಮಾನ ಮಾಡ್ತಾ ಇದ್ದಾರೆ. ಈಶ್ವರ ಸುಖಾದಿರಹಿತ, ಪರಬ್ರಹ್ಮ ಈಶ್ವರ
ಸುಖಾದಿ ರಹಿತನಾಗಿದ್ದಾನೆ. ಯಾಕೆ? ದುಃಖಾದಿ ರಹಿತತ್ವಾತ್, ದುಃಖಗಳು ಇಲ್ಲ ಅವನಲ್ಲ. ಆದಿಶಬ್ದದಿಂದಾಗಿ ಅಜ್ಞಾನ ಅಂತ ಇಟ್ಕೊಳ್ಳಿ. ದುಃಖ ಇಲ್ಲ, ಅಜ್ಞಾನ ಇಲ್ಲ, ಅದರಿಂದಾಗಿ ಅವನು ಸುಖಾದಿ ರಹಿತನಾಗಿದ್ದಾನೆ. ಸುಖವೂ ಇಲ್ಲ, ಜ್ಞಾನವೂ ಇಲ್ಲ, ಯಾವ ಗುಣಗಳು ಅವನಲ್ಲಿ ಇಲ್ಲ ಅಂತ. ಏನು ದೃಷ್ಟಾಂತ? ಚೈತ್ರಾದಿವತು, ಚೈತ್ರವತು. ಯಾರು ಸುಖ ದುಃಖಾದಿಗಳ ರಹಿತನಾಗಿರ್ತಾನೋ, ಯಾರು ದುಃಖಾದಿ ರಹಿತನಾಗಿರ್ತಾನೋ ಅವನು ಮಾತ್ರ ಸುಖಾದಿ ರಹಿತನಾಗಿರ್ತಾನೆ. ಅಥವಾ ಯಾರು ದುಃಖ ಮತ್ತು ಅಜ್ಞಾನ ಉಳ್ಳವನಾಗಿರ್ತಾನೋ ಅವನು ಮಾತ್ರ ಸುಖ ಮತ್ತು ಜ್ಞಾನ ಉಳ್ಳವನಾಗಿರ್ತಾನೆ. ನೀವು ಪರಮಾತ್ಮನಲ್ಲಿ ದುಃಖ ಅಜ್ಞಾನವನ್ನು ಒಪ್ಪೋದಿಲ್ಲ ಅಂತಂದ ಮೇಲೆ ಅವನಲ್ಲಿ ಜ್ಞಾನ ಮತ್ತು ಸುಖವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ನೀವು ಹೇಳ್ತಿರೋದು ತಪ್ಪು. ಅವನಲ್ಲಿ ಯಾವ ಗುಣಗಳು ಇಲ್ಲ. ಅವರು ಬ್ರಹ್ಮನನ್ನು ಒಪ್ತಾರೆ, ವೇದವನ್ನ ಪ್ರಮಾಣ ಅಂತ ಒಪ್ತಾರೆ. ಆದರೆ ಅವರು ಬ್ರಹ್ಮನಲ್ಲಿ ಯಾವ ಗುಣಗಳೂ ಇಲ್ಲ ಅಂತ ಹೇಳ್ತಾರೆ. ಅವರು ಅಷ್ಟೇ ನಿಮಿತ್ತ ಕಾರಣ ಅಂತಾನೆ ಹೇಳೋದು. ಸರಿನಾ? ಈ ರೀತಿಯಾಗಿ ಅವರು ನಮ್ಮ ಮೇಲೆ ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಲಾಜಿಕಲ್ ಅಪ್ರೋಚ್ ಪದಚ್ಛೇದ ನೋಡಿ. ಅಂತಲ್ಲ ನಾನು ಹೌದು, ಲಾಜಿಕಲ್ ಅಪ್ರೋಚ್ ಇದು. ಸೌಖ್ಯಾದಿಮಾನ್ ನ, ಹೌದು, ಪದಚ್ಛೇದ ನೋಡಿ. ನಾನು ಸೌಖ್ಯಾದಿಮಾನ್ ನ ಈಶಃ ದುಃಖಾದಿ ರಹಿತತ್ವತಃ ಯಹ ನ ಏವಂ ಸ್ಯಾತ್ ಸಹ ನ ಏವಂ ಸ್ಯಾತ್ ಯಥಾ ಸಂಸ್ಮೃತಿಮಾನ್ ಇತಿ. ಅನ್ವಯ ನೋಡಿ. ಈಶಃ ಸ್ವಾಮಿಯಾದ ನಾರಾಯಣನು, ಈಶಃ ಸ್ವಾಮಿಯಾದ ನಾರಾಯಣನು ಸೌಖ್ಯಾದಿಮಾನ್ ನ ಆನಂದಾದಿ ಗುಣಗಳುಳ್ಳವನಲ್ಲ. ಆನಂದಾದಿ ಗುಣಗಳುಳ್ಳವನಲ್ಲ. ಯಾಕೆ ಅಂತಂದ್ರೆ ಹೇಳ್ತಾ ಇದ್ದಾರೆ, ದುಃಖಾದಿ ರಹಿತತ್ವತಃ, ದುಃಖಾದಿ ರಹಿತತ್ವತಃ, ದುಃಖ ಅಜ್ಞಾನ ಮೊದಲಾದವುಗಳು ಇಲ್ಲದಿರುವುದರಿಂದ, ದುಃಖ ಅಜ್ಞಾನ ಮೊದಲಾದವುಗಳು ಇಲ್ಲದಿರುವುದರಿಂದ ಯಹ ಏವಂ ನ ಸ್ಯಾತ್, ಯಹ ಏವಂ ನ ಸ್ಯಾತ್, ಇಲ್ಲ ಆಚಾರ್ಯ. ಏನು ಕೇಳಿಸ್ಲಿಲ್ಲ. ಆನಂದಾದಿ ಕೇಳಿಸ್ತಾ ಇದೆ? ಒಬ್ರಿಗೆ ಕೇಳಿಸ್ತಿಲ್ವ? ಯಾರಿಗೂ ಕೇಳಿಸ್ತಿಲ್ವ? ಇಲ್ಲಿ ಯಾರಿಗೂ ಕೇಳಿಸ್ತಾ ಇಲ್ಲ. ಕೇಳಿಸ್ತಿಲ್ಲ. ಯಹ ಏವಂ ನ ಸ್ಯಾದ್ ಅದ್ರದ್ದು ಬೇಕು. ಯಾವನು ಆನಂದಾದಿ ಗುಣಗಳಿಲ್ಲದವನೋ, ಯಾವನು ಆನಂದಾದಿ ಗುಣಗಳಿಲ್ಲದವನೋ ಯಾವನು ಆನಂದಾದಿ ಗುಣಗಳಿಲ್ಲದವನು ಆಗಲಾರನೋ ಅಂತ ಬರ್ಕೊಳ್ಳಿ ಮುಂದೆ. ಆಗಲಾರನೋ ಸಹ ಏವಂ ನ ಸ್ಯಾತ್, ಸಹ ಏವಂ ನ ಸ್ಯಾತ್.
ಅವನು ದುಃಖಾದಿಗಳಿಲ್ಲದವನು ಆಗಲಾರನು. ಅವನು ದುಃಖಾದಿಗಳಿಲ್ಲದವನು ಆಗಲಾರನು. ಅವನು ದುಃಖಾದಿಗಳಿಲ್ಲದವನು ಆಗಲಾರನು. ಸಂಸ್ಮೃತಿಮಾನ್ ಯಥ. ಸಂಸ್ಮೃತಿಮಾನ್ ಯಥ. ಸಂಸಾರಿಯಾದ ಚೈತ್ರನಂತೆ. ಸಂಸಾರಿಯಾದ ಚೈತ್ರನಂತೆ. ಇತಿ ನನು. ಇತಿ ನನು. ಹೀಗೆಂದು ತಾರ್ಕಿಕರ ವಿರೋಧವು. ಹೀಗೆಂದು ತಾರ್ಕಿಕರ ವಿರೋಧವು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಇಲ್ಲಿ ಹೇಳಿರತಕ್ಕಂಥದ್ದು ಹ್ಮ್ ದುಃಖಾದಿ ರಹಿತತ್ವತಃ ಅಂತಂದ್ರೆ ದುಃಖ ಇಲ್ದೇ ಇರೋದ್ರಿಂದ ಆನಂದನೂ ಇಲ್ಲ. ಹೌದು. ಅವರು ನೆಗೆಟಿವ್ ತಗೊಂಡು ಪಾಸಿಟಿವ್ ಇಲ್ಲ ಅಂತ ಹೇಳಿದ್ರು. ಹಾಗಿರೋದ್ರಿಂದ ದುಃಖನೂ ಇಲ್ಲ, ದುಃಖ ಇಲ್ದೇರಿಂದ ಸುಖನೂ ಇಲ್ಲ, ದುಃಖನೂ ಇಲ್ಲ, ಸುಖನೂ ಇಲ್ದೇ ಇರೋದ್ರಿಂದ ಇಲ್ವೇ ಇಲ್ಲ. ಹೌದು ಹೌದು ಹೌದು. ಇದು ಸರಿ ಅಲ್ವಾ ಅರ್ಥ? ಹೌದು 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 ಹೌದು. ಹಾ ಸರಿ ಆಚಾರ್ಯ, ಸರಿ ಸರಿ. ಆಚಾರ್ಯ ಕೊನೆಯದು ಇತಿ ನನು. ಹೀಗೆಂದು ಹೀಗೆಂದು ತಾರ್ಕಿಕರ ವಿರೋಧವು. ಹೀಗೆಂದು ತಾರ್ಕಿಕರ ವಿರೋಧವು. ಸಿಕ್ತು. ಓಕೆ. ಒಟ್ಟಲ್ಲಿ ಪ್ರಶ್ನೆ ಇದೆನಾ? ನಿರ್ಗುಣ ಮಾಡ್ತಾ ಇದಾರೆ ಇವರು. ಏನು? ನಿರ್ಗುಣ ಬ್ರಹ್ಮ ಅದ್ವೈತಿಗಳದ್ದು. ಹೌದೌದು, ನಿರ್ಗುಣ ಬ್ರಹ್ಮ. ಹೌದು. ಧನ್ಯವಾದ. ಒಂದೇ ನಿಮಿಷ ಉಳಿದಿದೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವೇಶ.